ತಿಹಾರ್ ಜೈಲೊಳಗಿರೋ ಯಾಸಿನ್ ಮಲಿಕ್ ಇನ್ನೊಂದು ಸಂಕಷ್ಟ. 36 ವರ್ಷ ಆದ್ಮೇಲೆ ಸರಳಾ ಭಟ್ ಕೇಸ್ ರೀಓಪನ್. 737 ಪುಟಗಳ ಚಾರ್ಜ್ ಶೀಟ್ ಒಳಗ ಯಾಸಿನ್ ಮಲಿಕ್ ಹೆಸರೈತಿ. ಬರೀ ಉಗ್ರ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಬೆಳೆಸಿದ್ದಲ್ಲ, ಅನ್ಯಾಯ ಅತ್ಯಾಚಾರ ಮಾಡೋದ್ರೊಳಗೂ ಇವನ ಕೈವಾಡ ಐತಿ. ಸರಳಾ ಭಟ್ಗೆ ಇನ್ನಾರ ನ್ಯಾಯ ಸಿಗತೈತೇನು? ಕಾಶ್ಮೀರ ಇವತ್ತು ನೀವು ನೋಡಕತ್ತೀವಲ್ಲ, ಇದೇ ರೀತಿ 36 ವರ್ಷಗಳ ಹಿಂದ ಬಿಲ್ಕುಲ್ ಇರ್ಲಿಲ್ಲ. ಅವತ್ತಿನ ಚಿತ್ರಣನ ಬೇರೆ ಇತ್ತು. ಅಲ್ಲಿ ಗಲ್ಲಿ ಗಲ್ಲಿಗೆ ಹೊಡೆದಾಟ ನಡೆದಿತ್ತು, ನರಮೇಧ ನಡೆದಿತ್ತು. ಕಾಶ್ಮೀರಿ ಪಂಡಿತರನ್ನ ಹೊಡೆದು ಕೊಲ್ಲಾಕತ್ತಿದ್ರು. ಅವರ ಜಾಗ, ಅವರ ಮನೆ, ಅವರ ಕನಸು, ಅವರ ಜೀವ ಎಲ್ಲವನ್ನ ಈಸ್ಕೊಬಿಟ್ಟಿದ್ರು. ಅವರಿಗೆ ಅಂತಿದ್ದ ಸೂರು ಸಿಗ್ಲಾರ್ದ ಕಡಿಕ್ ಬೇರೆ ಕಡೆ ಹೋಗಿ ಆಶ್ರಯ ಪಡೆದು ಅವರೆಲ್ಲ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂಥದ್ದ ಸಂದರ್ಭದಾಗ ಒಬ್ಬ ಯುವ ನರ್ಸ್ನ ಕೊಲೆ ಮಾಡಿದ್ರು. ಅದು ಕೂಡ ಸಾಮಾನ್ಯವಾದ ಕೊಲೆ ಅಲ್ರಿ. ಬಹಳಷ್ಟು ದಿನಗಳ ಕಾಲ ಆಕಿನ್ನ ಕೂಡ ಹಾಕಿ ರೇಪ್ ಮಾಡಿ ಕೊಲೆ ಮಾಡಿ ಬಟ್ಟೆ ಇರ್ಲಾರ್ದಂಗ ತಂದು ರೋಡ್ ಮೇಲೆ ಉಗ್ತಿದ್ರು. ಈಗ ಆ ಸರಳಾ ಭಟ್ ಅವರ ಕೇಸ್ ರೀಓಪನ್ ಆಗೈತಿ. 737 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗೈತಿ. ಚಾರ್ಜ್ ಶೀಟ್ ಪ್ರಕಾರ ಯಾಸಿನ್ ಮಲಿಕ್ ಇದರ ಮುಖ್ಯ ಆರೋಪಿ. ಯಾಸಿನ್ ಮಲಿಕ್ನೇ ಈ ರೇಪ್ ಅಂಡ್ ಮರ್ಡರ್ ಕೇಸ ಮಾಸ್ಟರ್ ಮೈಂಡ್ ಅಂತ ಪ್ರೂವ್ ಆಗೈತಿ. ಈ ಯಾಸಿನ್ ಮಲಿಕ್ ಬೇರೆ ಯಾರು ಅಲ್ರಿ, ಈಗಾಗಲೇ ತಿಹಾರ್ ಜೈಲೊಳಗ ಕಂಬಿ ಎಣ್ಸಾಕತ್ತಾನ. ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡ್ತಿದ್ದ ಅನ್ನೋ ಕಾರಣಕ್ಕಾಗಿ ಸಾಯೋ ತನಕ ಇವ ಜೈಲ್ನಾಗ ಕೊಳೆಯವದಾನ. ಜೀವಾವಧಿ ಶಿಕ್ಷೆನ ಅನುಭವಿಸ್ಲಿಕ್ಕತ್ತಾನ. ಈಗ ಇನ್ನೊಂದು ಕುಣಿಕೆ ಇವನ ಕುತ್ತಿಗೆ ಬಿಗಿ ಆಗೈತಿ. ಅದು ಬೇರೆ ಯಾವುದು ಅಲ್ರಿ, ಸರಳಾ ಭಟ್ ರೇಪ್ ಅಂಡ್ ಮರ್ಡರ್ ಕೇಸ್. ಏನಿದು ಕೇಸು? 1990ರಾಗ ಸರಳಾ ಭಟ್ ಸ್ಕಿಮ್ಸ್ ಹಾಸ್ಪಿಟಲ್ ಕಾಶ್ಮೀರದಾಗ ನರ್ಸ್ ಆಗಿ ಕೆಲಸ ಮಾಡತ್ತಿದ್ರು. ಅವರಿಗೆ ರೋಗಿಗಳ ಮೇಲೆ ಬಹಳಷ್ಟು ಪ್ರೀತಿ ಇರ್ತಿತ್ತು, ಅನುಕಂಪ ಇರ್ತಿತ್ತು, ಕರುಣೆ ಇರ್ತಿತ್ತು. ಓವರ್ ಟೈಮ್ ಕೂಡ ಅವರು ಒಂದೊಂದ್ಸಲ ಮಾಡ್ತಿದ್ರು, ಅದು ಸ್ವ ಇಚ್ಛೆಯಿಂದ. ಒಂದು ದಿನ ಇದೇ ರೀತಿ ಓವರ್ ಟೈಮ್ ಮಾಡ್ಬೇಕಾದ್ರ ಸರಳಾ ಭಟ್ ಆಸ್ಪತ್ರೆ ಒಳಗಿರೋದು ಅಲ್ಲಿನ ವೈದ್ಯರಿಗೆ ಗೊತ್ತಿರಲಿಲ್ಲ. ರಾತ್ರಿಯಲ್ಲಿ ನಡೀತಿದ್ದಿದ್ದೇ ಬೇರೆ. ಭಾರತೀಯ ಸೇನೆಯಿಂದ ಗಾಯಗೊಂಡಿರುವ ಉಗ್ರನ್ನ ಕರ್ಕೊಂಡು ಬಂದು ಅಲ್ಲಿನ ವೈದ್ಯರು ಗುಪ್ತವಾಗಿ ಚಿಕಿತ್ಸೆ ಕೊಡ್ತಿದ್ರು. ರಾತ್ರಿ ಹೊತ್ತು ಅವರಿಗೆ ಟ್ರೀಟ್ಮೆಂಟ್ ನಡೀತಿತ್ತು. ಯಾರೆಲ್ಲ ಹಿಟ್ ಲಿಸ್ಟ್ ಅಲ್ಲಿ ಇರ್ತಿದ್ರೋ ಅವ್ರನ್ನ ಕರ್ಕೊಂಡು ಬಂದು ಚಿಕಿತ್ಸೆ ಕೊಟ್ಟು ಭಾರತದ ವಿರುದ್ಧ ಹೋರಾಡಕ್ಕೆ ಅವ್ರನ್ನ ರೆಡಿ ಮಾಡ್ತಿದ್ರು. ಇದನ್ನ ಯಾಸಿನ್ ಮಲಿಕ್ ಏನಿದ್ದಲ್ಲ, ಅವನ ತಂಡ ಎಲ್ಲಾ ರೀತಿಯ ಮುತುವರ್ಜಿ ವಹಿಸಿ ನೋಡ್ಕೋತಿತ್ತು. ಅವತ್ತು ಸರಳಾ ಭಟ್ ಪಾಸ್ ಆಗಬೇಕಾದ್ರ ಇವ್ರು ಏನೇನೋ ಡಿಸ್ಕಸ್ ಮಾಡತ್ತಿದ್ರು. ಉಗ್ರ ಸಂಘಟನೆಗಳ ಬಗ್ಗೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಯಾರನ್ನ ಹಾಸ್ಪಿಟಲ್ ಒಳಗೆ ಬಚ್ಚಿಡಬೇಕು, ಯಾರನ್ನ ಹಾಸ್ಪಿಟಲಿಂದ ಹೊರಗೆ ಬಿಡಬೇಕು, ಈ ರೀತಿಯ ಉಗ್ರರ ಮಾತುಕತೆ ನಡೆದಿತ್ತು. ಸರಳಾ ಭಟ್ ಪಾಸ್ ಆಗಿದ್ದು ಆ ವೈದ್ಯರ ಕಣ್ಣಿಗೆ ಕಾಣಿಸಿಬಿಡ್ತು. ಈಗ ಎಲ್ಲ ಕೇಳಿಸ್ಕೊಂಡಾಳ, ನಮ್ಮ ಬಂಡವಾಳ ಬಯಲಾಯ್ತು. ಇನ್ನ ಪೊಲೀಸರಿಗೆ ಹೇಳಿದ್ರ, ಸೇನೆ ತನಕ ಆ ವಿಷಯ ಮುಟ್ಟಿದ್ರ ಮುಗಿತು ನಮ್ಮ ಕತ್ತಿ ಅಂತ ಅಂಜಿಬಿಟ್ಟಿದ್ರು. ಅವತ್ತೇ ರಾತ್ರಿ ಸರಳಾ ಭಟ್ನ ಕಿಡ್ನಾಪ್ ಮಾಡಿದ್ರು. ಕತ್ತಲ ಕೋಣೆ ಒಳಗ ಕೂಡ ಹಾಕಿದ್ರು. ನಿರಂತರವಾಗಿ ಬಹಳ ದಿನಗಳ ಕಾಲ ಆಕಿ ಮೇಲೆ ಅತ್ಯಾಚಾರ ಮಾಡಿದ್ರು. ಸಾಕಷ್ಟು ಚಿತ್ರಹಿಂಸೆ ಕೊಟ್ರು. ಒಂದು ಹೆಣ್ಣಿಗೆ ಯಾವ್ಯಾವ ರೀತಿಯ ಹಿಂಸೆಗಳನ್ನ ಕೊಡಬಾರ್ದು ಆ ರೀತಿ ಎಲ್ಲ ಹಿಂಸೆಗಳನ್ನ ಆಕಿ ಕೊಟ್ಟಿದ್ರು. ಕಡೆಗೆ ಸತ್ತ ಮೇಲೂ ಆಕಿಗೆ ಆತ್ಮಕ್ ಶಾಂತಿ ಸಿಗ್ಲಾರ್ದಂಗ ಮಾಡಿದ್ರು. ಒಂದು ಮಾರ್ಕೆಟ್ ರೋಡ್ ಒಳಗೆ ತಂದು ಬೆತ್ತಲೆಯಾಗಿ ಆಕಿ ದೇಹವನ್ನ ಬಿಸಾಕಿ ಹೋಗಿಬಿಟ್ಟಿದ್ರು. ಈ ಘಟನೆ ನಡೆದು 36 ವರ್ಷ ಕಳ್ತಾವ. ನಿನ್ನೆ ಆ ಕೇಸ್ ರೀಓಪನ್ ಆಗೈತಿ. 737 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗೈತಿ. ಕಾಶ್ಮೀರ ರಾಜ್ಯ ತನಿಖಾ ಸಂಸ್ಥೆ ಇದನ್ನ ಇನ್ ಡೀಟೇಲ್ ಆಗಿ ಚಾರ್ಜ್ ಶೀಟ್ ಒಳಗ ಬರೆದು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಯಾವ. ಅಲ್ಲಿ ಮುಖ್ಯವಾಗಿ ಹೊರಗೆ ಬಂದಿದ್ದ ವಿಷಯ ಏನು ಅಂದ್ರ, ಈ ಎಲ್ಲಾ ಘಟನೆಯ ಹಿಂದಿರೋದು ಯಾಸಿನ್ ಮಲಿಕ್ ಉಗ್ರ. ಇವ ಬಹಳ ದೊಡ್ಡ ಉಗ್ರ. ಇದ್ರಾಗ ಇವನ ಕೈವಾಡ ಇಲ್ಲ ಅನ್ನೋ ಹಂಗೆ ಇಲ್ಲ. ಕಾಶ್ಮೀರದಾಗ ಪ್ರತಿ ಒಂದ್ರೊಳಗೂ ಇವನ ಕೈವಾಡ ಐತಿ. ಈ ಯಾಸಿನ್ ಮಲಿಕ್ ಯಾರು ಅಂದ್ರ, ಒಂದು ಫೋಟೋ ನೆನಪೈತನ್ರಿ, ಮನಮೋಹನ್ ಸಿಂಗ್ ಅವರು ಒಬ್ಬ ಉಗ್ರನ ಜೊತೆ ಶೇಕ್ ಹ್ಯಾಂಡ್ ಮಾಡಿದ್ದು. ಇದೇ ಯಾಸಿನ್ ಮಲಿಕ್ ಸರಳಾ ಭಟ್ ಕೇಸ್ನ ಮಾಸ್ಟರ್ ಮೈಂಡ್. ಇದೇ ಯಾಸಿನ್ ಮಲಿಕ್ಗೋಸ್ಕರನೇ ಮೆಹಬೂಬಾ ಮುಫ್ತಿ ಅವರು ಇವನು ಏನೋ ತಪ್ಪು ಮಾಡಿಲ್ಲ, ಇವನಿಗೆ ಕ್ಷಮೆ ಕೊಡಬೇಕು, ಕ್ಷಮಿಸಿ ಬಿಡಬೇಕು, ಮರ್ಸಿ ತೋರಿಸ್ಬೇಕು ಅಂತ ಮಾತಾಡಿದ್ರು. ಈ ಯಾಸಿನ್ ಮಲಿಕ್ ಮೇಲೆ ಯಾವ್ಯಾವ ಕೇಸ್ ಅದಾವ ಗೊತ್ತೇನ್ರಿ? ಅಪಹರಣದ ಕೇಸ್ ಅದಾವ, ಹತ್ಯೆ ಕೇಸ್ ಅದಾವ್, ರೇಪ್ ಕೇಸ್ ಅದಾವ್, ದೌರ್ಜನ್ಯದ ಕೇಸ್ ಅದಾವ್, ಭಯೋತ್ಪಾದಕ ಅನ್ನುವಂತ ಬಿರುದು ಇವನಿಗೈತಿ. ಇನ್ನ ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಿದ್ದ ಅನ್ನೋ ಕೇಸ್ ದೊಡ್ಡ ಮಟ್ಟದಾಗ ಸುದ್ದಿ ಆಗಿತ್ತು. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಬಳಸ್ತಾನು, ತಯಾರು ಮಾಡ್ತಾನು, ಸಾಗಾಣೆ ಮಾಡ್ತಾನು ಅನ್ನೋ ಕೇಸು ಇವನ ಮೇಲೆ ಐತಿ. ಇವ ಒಂದು ಉಗ್ರ ಸಂಘಟನೆ ನಡೆಸ್ತಿದ್ದ JKLF.
ಅದರ ಬಹಳಷ್ಟು ಜನ ಕೂಡ ಸರಳಾ ಭಟ್ ಹತ್ಯೆ ಒಳಗ ಭಾಗಿಯಾಗ್ಯಾರಂತ. 2022ರಾಗ ಟೆರರ್ ಫಂಡಿಂಗ್ ಕೇಸ್ ಒಳಗ ಈಗ ಜೀವಾವಧಿ ಶಿಕ್ಷಣ ಅನುಭವಿಸಾಕತ್ತಿರುವಂತ ಯಾಸಿನ್ ಮಲಿಕ್ ಈಗ ಸರಳಾ ಭಟ್ ಕೇಸ್ ಒಳಗುನು ಮುಖ್ಯ ಆರೋಪಿಯಾಗಿ ಮುಂದೆ ಬಂದಾನ. ಈ ಕೇಸಿಂದ ಇವನಿಗೆ ಮರಣದಂಡನೆ ಆಗುತ್ತಾ ಅನ್ನೋಂಥ ಮಾತುಗಳ ಕೇಳಿ ಬರಾಕತ್ತವ. ಆದ್ರ ಈ ಯಾಸಿನ್ ಮಲಿಕ್ ಕಾಶ್ಮೀರದಾಗ ಏನೇನೆಲ್ಲ ಅವಂತರ ಮಾಡಿದ್ದ, ಗಡಿಯಾಚೆಯ ಶತ್ರುಗಳನ್ನ ಹೆಂಗ್ ಮಿತ್ರರನ್ನಾಗಿ ಮಾಡ್ಕೊಂಡಿದ್ದ ಹೇಳ್ತೇನೆ ಕೇಳ್ರಿ. ಕಾಶ್ಮೀರದಾಗ ಹುಟ್ಟಿ ಬೆಳೆದಿದ್ದ ಇವಂಗ ಕಾಶ್ಮೀರದ ಬಾರ್ಡರ್ ಬಗ್ಗೆ ಬಹಳಷ್ಟು ಜ್ಞಾನ ಇತ್ತು. ಗಡಿ ದಾಟಿ ಹೋಗಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಪಡ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಇವನ ಜೊತೆ ತಗೊಂಡು ಬಂದು ಇಲ್ಲಿ JKLF ನ ಪ್ರತಿಯೊಬ್ಬ ಉಗ್ರನಿಗೂ ಟ್ರೈನಿಂಗ್ ಕೊಡ್ತಿದ್ದ. ಈ JKLF ನ ಸ್ಥಾಪನೆ ಮಾಡಿದ್ದ ಇವನ, ಅದರ ನಾಯಕ ಇವ. 1989ರಾಗ ಕೇಂದ್ರದ ಗೃಹ ಸಚಿವರಾಗಿದ್ದಂತ ಮುಫ್ತಿ ಮೊಹಮ್ಮದ್ ಸೈಯದ್ ಅವರ ಮಗಳು ರುಬಯ್ಯ ಅವರ ಅಪಹರಣದಾಗ ಇವನೇ ಕಿಂಗ್ ಪಿನ್ ಅಂತ ಸಾಬೀತು ಆಗಿತ್ತು. ಜೈಲೊಳಗಿದ್ದ 5 ಮಂದಿ ಉಗ್ರರನ್ನ ಬಿಡಿಸ್ಕೊಳಕಂತ ಈ ಅಪಹರಣ ಮಾಡಿದ್ದ. 1990ರಾಗ ಭಾರತೀಯ ವಾಯುಪಡೆ ಸೇನಾಧಿಕಾರಿಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ. 1990ರಾಗ ನಡೆದ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡದಾಗ ಇವನ ಕೈವಾಡ ಇತ್ತು. ಸಾಕಷ್ಟು ಕಾಶ್ಮೀರಿ ಪಂಡಿತರನ್ನ ಇವನೇ ಕೊಂದಿದ್ದಾಗಿ ಸ್ವತಃ ಇವನೇ ಮೀಡಿಯಾ ಮುಂದೆ ಒಪ್ಕೊಂಡಿದ್ದ. ಸಾಕಷ್ಟು ಅನ್ಯಾಯ ಅತ್ಯಾಚಾರ ಮಾಡಿದ್ದಾಗಿ ಕೂಡ ಇವ ಒಪ್ಕೊಂಡಿದ್ದ. ಈಗ ಸರಳಾ ಭಟ್ ಕೇಸ್ ಒಳಗ ಇವನ ಹೆಸರು ತೊಡಕ್ ಹಾಕೊಂಡಿರೋದ್ರಿಂದ ಇದ್ರೊಳಗೂ ಇವನ ದೊಡ್ಡ ಕೈವಾಡ ಐತಿ ಅನ್ನೋ ದೊಡ್ಡ ದೊಡ್ಡ ಆರೋಪಗಳು ಕೇಳಿ ಬರಾಕತ್ತಾವ. ಇದ ದೇಶಾದ್ಯಂತ ಚರ್ಚೆ ಆಗತೈತಿ. ಒಬ್ಬ ಉಗ್ರ ಸಂಘಟನೆಯನ್ನ ಕಟ್ಟಿ ಉಗ್ರ ಸಂಘಟನೆಯ ನಾಯಕ ಆಗಿ ಗಡಿಯಾಚೆ ಇರೋ ಉಗ್ರರನ್ನ ಭಾರತದ ವಿರುದ್ಧ ಪಿತೂರಿ ಮಾಡೋದಕ್ಕೆ ಸಹಾಯ ಮಾಡಿ ಈಗ ತಿಹಾರ್ ಜೈಲೊಳಗಿರೋ ಯಾಸಿನ್ ಮಲಿಕ್ ಈಗ ಇನ್ನೊಂದು ಕೇಸ್ ಒಳಗ ಸಿಕ್ಕಾಕೊಂಡನ. ಮುಂದಿನ ದಿನದಾಗ ಕೋರ್ಟ್ ವಿಚಾರಣೆ ಒಳಗ ಇವನಿಗೆ ಇನ್ನು ಯಾವ ಶಿಕ್ಷೆ ಆಗೋದೈತಿ ಅನ್ನೋದನ್ನ ಕಾದು ನೋಡ್ಬೇಕಷ್ಟ.